Mysore painting is more than art. It is devotion shaped in gold. Shaped by centuries of tradition, every stroke carries a quiet discipline and spirit. In a city racing toward the future, one man chooses a different rhythm. In the heart of Bengaluru, he continues the tradition. Not for fame, not for the world, but because life brought him to Mysore painting, and he stayed to honor it. The story of Mysore painting begins not in peace, but in tragedy. In 1565, the Battle of Talikotta destroyed the Vijayanagar Empire. Hampi burned, the royal art studios were lost, and hundreds of master painters were forced to flee. That moment changed the direction of South Indian art forever. As the artists escaped to different regions, their style split into two paths. Some went east to Thanjavur and Madurai. Influenced by Maratha and Telugu culture, their work became rich, ornate and bright. This grew into the Thanjavur school. Others travelled west to Srirangapatna and Mysore. Here, they preserved the old Vijayanagara spirit, graceful lines, devotion, and storytelling through art. This became the Mysore school. Mysore painting is known for its gesso reliefs and pure 24-karat gold leaf. Its fine lines and gentle colors focus on calm and divine beauty. To master this art, it takes a lifetime of discipline. For over 30 years, one artist has dedicated himself to this ancient craft. ನಮ್ಮ ಹೆಸರು Raghavendra B B ಅಂತ. ನಾವು ಆ್ಯಕ್ಚುಲಿ ಮೂಲತಃ ನಮ್ಮ ಸ್ಥಳ ಸಾಗರ, ಶಿವಮೊಗ್ಗ ಡಿಸ್ಟಿಕ್ಕು. ನಾನು ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ 5 ವರ್ಷ ಪೇಂಟಿಂಗ್ ಕೋರ್ಸ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಗೊತ್ತಿದ್ದಂಗೆ ಸದ್ಯಕ್ಕೆ ಯಾರು ಕಲಾವಿದರು ಅಂತ ಅಂದರೆ ಪ್ರೊಫೆಷ್ನಲ್ ಆಗಿಲ್ಲ. ಬಟ್ ನಮ್ಮ ತಾಯಿ ಎಲ್ಲ ಕರಕುಶಲತೆ ಅದು ಇದು ಎಲ್ಲ ಸ್ವಲ್ಪ ಗೊತ್ತಿತ್ತು. ಆಮೇಲೆ ನಮ್ಮ ತಂದೆ ಅವ್ರು ಸ್ವಲ್ಪ ತುಂಬ ಚುರುಕು. ಯಾವುದೇ ಕೆಲಸ ಮಾಡಲಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ರು. But his inspiration didn't just come from home. It came from the land itself. ಸಾಗರದಲ್ಲಿ ಬೆಳೆಯೋ ಹೊತ್ತಿಗೆ ನಮ್ಮ ಏರಿಯಾ ಎಲ್ಲ ಸ್ವಲ್ಪ ಕಲಾವಿದರುಗಳು ಜಾಸ್ತಿನೇ. ಆಮೇಲೆ ನಮ್ಮ ಜೊತೆಗಿರೋ ಸ್ನೇಹಿತರುಗಳೆಲ್ಲ ಸ್ವಲ್ಪ ಕಲೆ ಬಗ್ಗೆ ಆಸಕ್ತಿ ಇರೋರು, ಕೆಲವರು ಬೊಂಬು ಬೆತ್ತದ ಕೆಲಸಗಳು ಮಾಡೋರು. ಆಮೇಲೆ ನಮಗೆ ಜಾಸ್ತಿ ಎಜುಕೇಷನ್ ತಲೆಗೆ ಹಿಡಿಲಿಲ್ಲ. ಈ ಕಾಡು ಮೇಡು ಗುಡ್ಡ ಬೆಟ್ಟ ಪರಿಸರ ಇದ್ರ ಬಗ್ಗೆ ತುಂಬ ಆಸಕ್ತಿ. ಅಂದರೆ ಮ್ಯಾನ್ಯಲಾಗಿ ನಾವು ಕಟ್ಟಿಗೆಗೆ ಹೋಗೋದು, ಅದಕ್ಕೆ ಹೋಗೋದು ಎಲ್ಲ ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ಅದು ನಮ್ಮ ಮೇಲೆ ಪ್ರಭಾವ ಬಿದ್ದಿರ್ಬೋದು. With his family struggling, art wasn't something he chose. It was the only path he had. ನಮಗೇನು ಮನೆಯಿಂದ ಏನು ವರಮಾನ ಏನು ಬರ್ತಿರಲಿಲ್ಲ. ತಂದೆ ತಾಯಿ ಅಷ್ಟೊಂದು ಶಕ್ತಿ ಇರಲಿಲ್ಲ. ಈಗ ಯಾರ್ಯಾರು ಆರ್ಡ್ರುಗಳು ಕೊಡೋದು, ಅದನ್ನು ಟ್ರೇಸ್ ಮಾಡಿ ಆನ್ ಬೋರ್ಡಲ್ಲಿ ವರ್ಕ್ ಮಾಡ್ತಿದ್ವಿ. ಅವ್ರು ಸಮ್ ಪರ್ಸೆಂಟೇಜ್ ಇಟ್ಕೊಂಡು ನಮಗೆ ಹಣ ಪಾವತಿ ಮಾಡ್ತಿದ್ರು. ಅದು ನಮ್ಮ ಜೀವನಾಂಶ. ಹಾಗಾಗಿ ಅದು ನೂರಾರು ಪೇಂಟಿಂಗ್ ಟ್ರೇಸ್ ಮಾಡಿ ಒಂಥರ ಮಕ್ಕಿ ಮಾಡ್ತಾಯಿದ್ವಿ. ಆಮೇಲೆ ನಿಧಾನಕ್ಕೆ ಪೇಂಟಿಂಗ್ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ. ಆಮೇಲೆ ಇಟಾಲಿಯನ್ ಪೇಂಟಿಂಗ್ಸ್ ಎಲ್ಲ ಕಾಪಿ ಮಾಡ್ತಾಯಿದ್ವಿ. ಆಯಿಲ್ ಆನ್ ಕ್ಯಾನ್ವಾಸ್, ಆಮೇಲೆ ಪೋರ್ಟ್ರೇಟ್ಸು, ಲ್ಯಾಂಡ್ಸ್ಕೇಪ್ಸು. He began by copying every line, but he soon focused solely on traditional paintings. ಅವಾಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆಯಿತು ಅಂತ ಜನ ಹೇಳ್ತಾರೆ. ಹಾಗೆ ಕಲಾಕೃತಿಗಳು ನೋಡಿದ್ರೆ ಕಲಾಸಕ್ತರಿಗೆ ಗೊತ್ತಾಗತ್ತೆ. To understand the legacy of Mysore painting, you have to watch it be built. ಫಸ್ಟು ಬೋರ್ಡು, ಆಮೇಲೆ ಪೇಪರ್ ಪೇಸ್ಟಿಂಗ್ ಡ್ರೈ ಆದಮೇಲೆ ಅದನ್ನು ಸ್ವಲ್ಪ ಬೆಡ್ಶೀಟೆಲ್ಲ ಹಾಕ್ಬಿಟ್ಟು ಒಂದು ಗ್ಲಾಸ್ ಇಟ್ಟು ವೆಯ್ಟ್ ಇಟ್ಬಿಟ್ಟು ನೀಟಾಗಿ ಬಬಲ್ಸ್ ಬರ್ತಾ ಇರೋಂಗೆ ನೋಡ್ಕೋಬೇಕು ಫಸ್ಟು. ಅದಾದಮೇಲೆ ನಾವು 2 ಇಂಚ್ ಬಾರ್ಡ್ರುಗಳು ಬಿಟ್ಕೊಂಬಿಡ್ತೀವಿ. ಯಾಕೆಂದರೆ ಅದು ಫ್ರೇಮಿಂಗು ಮತ್ತು ಒಂದು ಯೆಲ್ಲೋ ಬಾರ್ಡ್ರು ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈನ್ಸ್ ಹಾಕ್ತೀವಿ. ಆಮೇಲೆ ಸೆಂಟ್ರ್ ಲೈನ್ ಹಾಕ್ಕೊಂಡು ಅಷ್ಟು ಆರ್ಚಸ್ ಎಲ್ಲ ಬರ್ಕೊತೀವಿ. ಒಂದು ರೈಟ್ ಸೈಡ್ ಲೆಫ್ಟ್ ಸೈಡ್ ಆರ್ಚ್ ಬರ್ತದೆ, ಅದೇ ಥರ ಈ ಕಡೆ ರೀಪ್ರತಿ ಇರಬೇಕು. ಹಂಗೆ ಮಾಡ್ಕೊಂಡು ಆಮೇಲೆ ಒಂದು ಪೆನ್ಸಿಲ್ ಡ್ರಾಯಿಂಗ್ ಮಾಡಿ, ಆಮೇಲೆ ಬಣ್ಸೇನದಲ್ಲಿ ಲೈನ್ ಹಾಕಿ, ಆಮೇಲೆ ರಬ್ಬಿಂಗ್ ಮಾಡ್ತೀವಲ್ಲ, ಆವಾಗ ಪೆನ್ಸಿಲ್ ಲೈನ್ಗೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಗೋಲ್ಡ್ ಹಾಕೋ ಜಾಗದಲ್ಲಿ ಈ ಫೆವಿಗಮ್ ಅಂತ ಫೆವಿಗೆ ಸ್ವಲ್ಪ ವಾಟರ್ ಕಲರ್ ರೆಡ್ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಗೋಲ್ಡ್ ಹಾಕ್ತೀವಿ ಅದ್ರ ಮೇಲೆ ಅಪ್ಲೈ ಮಾಡ್ಕೊಳೋದು ಫಸ್ಟು. ಅದನ್ನು ಎಂಬೋಸ್ ಮಾಡೋದಾದರೆ
ಆಮೇಲೆ ತಿರ್ಗಾ ಏನು ಮಾಡಬೇಕು, ಲೆಡ್ ಪೌಡ್ರ್ ಅಂತ ತೊಗೊತೀವಿ. ಒಂದು ಬೌಲ್ ಬರುತ್ತೆ, ಅವಿಕ ಬಜ್ರ ತಂತಿ ಇದೆಲ್ಲ ನೋಡಿರಲ್ಲ ಆ ಥರ ಬೌಲಲ್ಲಿ ಆ ಲೆಡ್ ಪೌಡರ್ ಒಂದು 10 ಸ್ಪೂನ್ ಹಾಕ್ಕೊತೀವಿ. ಆಮೇಲೆ ಒಂದು 4 ಸ್ಪೂನು ಅರೇಬಿಕ್ ಗಮ್ ಅಂತ ಹಾಕ್ಕೊತೀವಿ. ಈ ಕುಟ್ಟುಂಡೆಗೆಲ್ಲ ಗಮ್ಮು ಯೂಸ್ ಮಾಡ್ತಾರೆ. ಅದನ್ನು ನೀಟಾಗಿ ಹರ್ಕೊಂಡು ಬಬಲ್ಸ್, ಏರ್ ಬಬಲ್ಸ್ ಅಂತ ಬರುತ್ತೆ, ಅದೆಲ್ಲ ಬರಬಾರ್ದು ಅಂದ್ಕೊಂಡು ಒಂದು ಸ್ವಲ್ಪ ಜೇನು ಥರ ಇರುತ್ತೆ, ಅದನ್ನು ಮಾಡಿಕೊಂಡು ನಾನು ಅದು ಡಬಲ್ ಎಂಬೋಸ್ ಅಂತ ಮಾಡ್ತೀನಲ್ಲ, ಸ್ವಲ್ಪ ಫಸ್ಟ್ ಬೇಸನ್ನು ಚಾಕ್ಬಿಟ್ಟು, ಫಸ್ಟ್ ಬೇಸು ರೆಡ್ ಹಾಕ್ಕೊಳ್ಳೇಬೇಕು. ಫೆವಿಗಮ್ಮಿಗೆ ಈ ನಿಮಗೆ ರೆಡ್, ವಾಟರ್ ಕಲರ್ ರೆಡ್ ಯಾವುದಾದ್ರೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡ್ರೆ, ಅಕಸ್ಮಾತ್ ನಾವು ಬಳಸೋ ಎಂಬೋಸಿಂಗ್ ಮೆಟೀರಿಯಲ್ ಇದೆಯಲ್ಲ ಅದರಲ್ಲಿ ಗಮ್ಮು ಕಡಿಮೆ ಆದ್ರೂ ಕಿತ್ತು ಬರೋಲ್ಲ, ಸಾಧ್ಯತೆ ತುಂಬ ಕಡಿಮೆ. ಅದು ಹಾಕ್ಕೊಂಡು ವರ್ಕ್ ಮಾಡಿ ಮತ್ತು ತಿರ್ಗಾ ಅದಕ್ಕೆ ರೆಡ್ ಮಿಕ್ಸ್ ಮಾಡಿ ಇದು ಗಮ್ಮನ್ನೇ ಹಾಕಿ ಗೋಲ್ಡ್ ಬಿಡೋದು, ಅದನ್ನು ಅಪ್ಲೈ ಮಾಡ್ತೀವಿ. ಆ ಗೋಲ್ಡ್ ಅಪ್ಲೈ ರೆಡ್ ಹಾಕೋ ಕಾರಣ ಏನಂದರೆ, ಒಂದು ಚೆನ್ನಾಗಿ ಗಟ್ಟಿಯಾಗಿ ಮೆತ್ಕೊಳತ್ತೆ ಜಸ್ಸು, ಆಮೇಲೆ ಜಸ್ಸೋ ಮೇಲೆ ರೆಡ್ ತಿರ್ಗಾ ಗಮ್ಗೆ ರೆಡ್ ಹಾಕೋದ್ರಿಂದ, ಗೋಲ್ಡ್ ಹಾಕೋದ್ರಿಂದ ಅಕಸ್ಮಾತ್ ಗ್ಯಾಪ್ಸ್ ಬಿಟ್ಟರೆ ರೆಡ್ ಕಾಣಿಸುತ್ತೆ. ಟ್ರಾನ್ಸ್ಪರೆಂಟ್ ಗಮ್ ಹಾಕಿದ್ರೆ ಅಷ್ಟೊಂದು ಗೊತ್ತಾಗಲ್ಲ. ಆಮೇಲೆ ರೋಟ್ರಿ ಇಂಕಲ್ಲಿ 0.2 ಅಥವಾ 0.3 ರೆಡ್ ಆ್ಯಂಡ್ ಬ್ಲ್ಯಾಕ್ ಬ್ರೌನ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸ್ವಲ್ಪ ಡಾರ್ಕ್ ಬ್ರೌನಲ್ಲಿ ಲೈನ್ಸ್ ಹಾಕ್ಬಿಟ್ರೆ ಮತ್ತು ಫುಲ್ಲು ಪೇಂಟಿಂಗನ್ನು ವಾಟರ್ ಕಲರಲ್ಲೇ ಮಾಡ್ತೀವಿ. ಇವನ್ ಬ್ಯಾಕ್ಗ್ರೌಂಡ್ ಸಹಿತ, ಆಮೇಲೆ ಆ ಟ್ರೆಡಿಷನ್ ಫ್ಲವರ್ಸು, ಟ್ರೆಡಿಷನ್ ಟ್ರೀಸು, ಆಮೇಲೆ ಬರ್ಡ್ಸ್ ಯಾವುದೇ ಇರಲಿ, ಹಕ್ಕಿಗಳು, ಪ್ರಾಣಿಗಳು, ಪಕ್ಷಿಗಳು. He honored the tradition for years, but he didn't stop at perfection. He evolved, infusing the ancient craft with his own personal touch. ನಾನೇನು ಪಕ್ಕ ಮೈಸೂರು ಶೈಲಿ ಮಾಡಲ್ಲ, ನಾನು ಸ್ವಲ್ಪ ತುಂಬ ಡೆಕೋರ್ ಮಾಡ್ತೀನಿ. ನಂದು ಒಂದು ಸ್ಟೈಲ್ ಅಂತ ಕ್ರಿಯೇಟ್ ಆಗಿದೆ ಅಂತ ಜನ ಹೇಳ್ತಾರೆ, ಹಾಗಾಗಿ ನಮ್ಮ ಹತ್ರ ಬರೋರಿದ್ದಾರೆ. ಪಕ್ಕಾ ಮೈಸೂರು ಶೈಲಿ ಮಕ್ಕಿ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಎಲ್ಲ ಪ್ರಕಾರಗಳು ಹೊಂದ್ಸ್ಕೊಂಡು ಹೋಗ್ತಾ ಇರಬೇಕು, ನೀರಾಗಬಾರ್ದು. ಮತ್ತು ಕಾನ್ಸಂಟ್ರೇಟ್ ಎಲ್ಲದರಲ್ಲೂ ಬರಬೇಕು ಅಂತ. ಬರೀ ಕಲರಿಂಗಲ್ಲಿ ಅಥವಾ ಫೇಸು ಗೀಸು ಅದು ಮುಖ್ಯ ಆದ್ರೂ, ಆಮೇಲೆ ಪೀಠ, ಆರ್ಚಸ್ಸು, ಅಥವಾ ನಾವು ಏನೇನು ಬಳಸ್ತೀವಿ ಅಥವಾ ಟ್ರೆಡಿಷನ್ ಫ್ಲವರ್ಸ್, ಅದನ್ನೆಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಕ್ಕಪಕ್ಕ ಅಲ್ಲಿ ಬರೋಂಥ ಪ್ರಾಣಿ, ಪಕ್ಷಿ, ಕೀಟ, ಮೇನು ಇದಕ್ಕೆ ಅಂತಿಲ್ಲ, ಓವರಾಲ್ ಫ್ರೇಮಿಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. His technique is rooted in tradition, but his inspiration has no borders. ನಂದ್ರಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ಟ್ರೈಬ್ಸನ್ನೆಲ್ಲ ಬಳಸ್ಕೊತೀನಿ, ಯಕ್ಷಗಾನದ ಪ್ರಕಾರಗಳನ್ನು ಬಳಸ್ಕೊತೀನಿ, ಅಥವಾ ಉತ್ತರ ಭಾರತದ ನಮ್ಮ ಭಾರತದ ಯಾವುದೇ ಜನಪದ ಕಲೆಯನ್ನು ಸಂಧ್ಯಾಗೆ ಬಳಸ್ಕೊಂಡ್ಬಿಡ್ತೀನಿ. ಅದನ್ನು ಇನ್ಸ್ಟ್ರೂಮೆಂಟ್ಸು, ಇಂಡಿಯನ್ ಇನ್ಸ್ಟ್ರೂಮೆಂಟ್ಸು, ಆಮೇಲೆ ವರ್ಲ್ಡ್ ಪ್ರಪಂಚದ ಯಾವ್ದಾರ ಇನ್ಸ್ಟ್ರೂಮೆಂಟ್ಸ್ ಇದ್ದರೆ, ಈಗ ಆಫ್ರಿಕನ್ ನೇಚರ್ಸ್ ನೋಡ್ತಾ ಇರ್ತೀವಿ, ಆ ಟ್ರೈಬ್ಸ್ಗಳನ್ನೆಲ್ಲ ಹಾಕ್ಕೊತೀನಿ. ಅದನ್ನು ಕೆಲವರು ಇಷ್ಟಪಡ್ತಾರೆ. He studied the temples, but his heart was elsewhere. He found his true inspiration in the colorful world of comics and movies. ಕಾಮಿಕ್ಸ್ಗಳು ತುಂಬ ಓದ್ತಿದ್ವಿ ಸಣ್ಣ ವಯಸ್ಸಿನಲ್ಲಿ. ಆ ಕಾಮಿಕ್ಸ್ಗಳು ತುಂಬ ಹೆಲ್ಪ್ ಆಗ್ತಿದ್ವಿ. ಅಂದರೆ ಟ್ರೆಡಿಷನ್ಸ್ ಎಲ್ಲ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಗಿರೋದು, ಮಹಾಭಾರತದ, ರಾಮಾಯಣ, ಈ ಕಿರೀಟ ಅದು ಇದು ಎಲ್ಲ ನೋಡಿದಾಗ ನಾವು ಬೇಲೂರು ಹಳೆಬೀಡು ಅಷ್ಟು ಅಬ್ಸರ್ವ್ ಮಾಡೋಕ್ಕಿಂತ ಈ ಡಾಕ್ಟರ್ ರಾಜ್ಕುಮಾರ್, NTR ಅವ್ರದ್ದೆಲ್ಲ ಸಾಂಪ್ರದಾಯಿಕ ಮೂವಿಗಳು ಬರೋದಲ್ಲ, ಆ ಕಿರೀಟ, ಏನಂತಾರೆ ಆಭರಣಗಳು, ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ. With 24 karat gold leaf at its core, its value is unmistakable. And because each piece demands incredible detailing and mastery, the grandest depictions of the gods often sell for as much as 5 lakh rupees. But in his view, the gold is just a medium, not the message. He looked past the price tag and focused on the art itself. ಇನ್ನೊಂದೇನೆಂದರೆ ಮನೋಭಾವ ಕರೆಕ್ಟಾಗಿರಬೇಕು. ಈಗ ವ್ಯಾಪಾರಿ ಮನೋಭಾವ ಬಂದುಬಿಟ್ರೆ ಕಲಾಕೃತಿಗಳು ಸ್ವಲ್ಪ ವ್ಯಾಪಾರಕ್ಕೆ ತಕ್ಕಂತೆ ಏನೋ ಅಂತ ಹೇಳ್ತಾರಲ್ಲ, ಕಾಸಿಗೆ ತಕ್ಕಂಥ ಕಜ್ಜಾಯ ಹಂಗಾಗುತ್ತೆ. ಕಲಾವಿದರು ಯಾರೇ ಆಗಲಿ ಸ್ವತಂತ್ರ, ನಿಮಗೆ ಗೊತ್ತಲ್ಲ, ತುಂಬ ಚೆನ್ನಾಗಿರಲಿ, ಅಂದರೆ ಮೊತ್ತಗಳು ಅಷ್ಟೇ, ಏನೋ ಸ್ವಲ್ಪ ವೇರಿಯೇಷನ್ ಆದರೆ ಪರವಾಗಿಲ್ಲ ಅಂದಾದರೆ ಕಲಾಕೃತಿಗಳು ಎಲ್ಲ ಯಾವುದೇ ಪ್ರಪಂಚದ ಯಾವುದೇ ಕಲಾಕೃತಿಗಳು ಕಲಾವಿದರು ಚೆನ್ನಾಗಿ ಮಾಡ್ತಾರೆ ಅಂತ. Now, for his most ambitious project Kurukshetra, he moves away from the divine to depict the harsh realities of war. ಈಗ ಆ್ಯಕ್ಷನ್ ಒಂದು ತಗೊಂಡಿದ್ದೀನಿ, ಯಾಕಂದರೆ ಅದು ತುಂಬ ಕ್ರೂರವಾಗಿರುತ್ತೆ ಹೆಚ್ಚು ಕಡಿಮೆ. ಯಾಕಂದರೆ ಯುದ್ಧ ಅಂದರೆ ಕ್ರೂರತೆ ಅಷ್ಟೇ, ರಕ್ತ ಚರಿತ್ರೆ ಅಂತ ಅಷ್ಟೇ. ಅದರಲ್ಲೇನು ಏನು ಮಾತಾಡೋಕ್ಕಾಗಲ್ಲ. ಯುದ್ಧ ಅಂದರೆ ಅದು ದ್ವೇಷನೂ ಅನ್ನೋಕ್ಕೆಲ್ಲ, ಯುದ್ಧ ಅನ್ನೋ ಪರಿಕಲ್ಪನೆ ರಕ್ತ ಚರಿತ್ರೆ. ಅದು ಯಾರು ಗೆದ್ದರೂ ಸೋತ್ರೂ ಸಾವು ಕಾಮನ್, ಅದನ್ನು ತೋರಿಸೋಣ ಅಂತ ಈಗ ಒಂದು ಪೇಂಟಿಂಗ್ ಮಾಡ್ತಾಯಿದ್ದೀನಿ.
Today, Raghavendra continues to paint with absolute freedom. By innovating the craft, he keeps the art alive, ensuring it doesn't just survive, but progresses. It means the world to us that you're here. At Stories That Matter, we travel across India to bring you voices that often go unheard and lives that deserve the spotlight. All we ask is this: stick around as we explore our dreams and keep believing in stories that matter. Thank you for watching. We'll see you in the next episode.